ಈ ಬೇಕರಿ ರಘು ಅಂದರೆ ಯಾರು ಹಾಗಾದರೆ? ಬೇಕರಿ ರಘು ಕಡೆಯವರು ಬಂದರು, ಬೇಕರಿ ರಘು ಎದುರಿಸ್ಬಿಟ್ಟ, ಬೆದರಿಸ್ಬಿಟ್ಟ ಹಂಗೆಲ್ಲ ಮಾತಾಡ್ತಾರಲ್ಲ. ಈ ಬೇಕರಿ ರಘು ಅಂದರೆ ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಪ್ರಚಾರ ಪಡ್ಕೊಂಡಿದ್ದು ಯಾವಾಗ ಅಂದರೆ, ನಟ ದರ್ಶನ್ ಜೊತೆ ಬೇಕರಿ ರಘು ಫೋಟೋ ವೈರಲ್ ಆದಾಗ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಫೋಟೋ ವೈರಲ್ ಆಗುತ್ತೆ. ದರ್ಶನ್ ಜೊತೆಯಲ್ಲಿ ಇವನಿದ್ದ ಈ ಬೇಕರಿ ರಘು. ಈ ಒಂದು ಬೇಕರಿ ರಘುವಿನ ಸ್ಟೋರಿ ಇದೆಯಲ್ಲ, ಒಂಥರ ಭಯಾನಕವಾಗಿರ್ತಕ್ಕಂಥ ಕ್ರೈಮ್ ಹಿಸ್ಟ್ರಿ ಇವನದ್ದು. ಡೆಡ್ಲಿ ಸೋಮ ಆದ ಮೇಲೆ ಖಾಕಿ ಮೇಲೆ 2 ಬಾರಿ ಮಚ್ಚಿ ಎಸ್ಕೇಪ್ ಆಗಿರೋನು ಇವನು ಅಂತ. ನೋಡಿ, ಯಾವಾಗಲೂ ಇದರಲ್ಲೇನೋ ದೊಡ್ಡ ಗಂಡಸ್ತನ, ದೊಡ್ಡ ವೀರತ್ವ, ದೊಡ್ಡ ಪೌರುಷ, ದೊಡ್ಡ ವೀರಾವೇಶ ಇದೆ ಅಂತಲ್ಲ. ನ್ಯಾಯದ ಮೇಲೆ ಕತ್ತಿ ಬೀಸೋದು, ನ್ಯಾಯದ ಮೇಲಿನ ಹಲ್ಲೆಗೆ ಟ್ರೈ ಮಾಡೋದಿದೆಯಲ್ಲ, ಅದರಲ್ಲಿ ಈ ಇತಿಹಾಸದಲ್ಲಿ ಯಾವತ್ತೂ 4 ಯುಗಗಳಲ್ಲೂ ಕೂಡ ನ್ಯಾಯದ ಮೇಲೆ ಕತ್ತಿ ಬೀಸುವುದನ್ನು, ನ್ಯಾಯದ ಮೇಲಿನ ದೌರ್ಜನ್ಯವನ್ನು, ನ್ಯಾಯದ ಮೇಲಿನ ಹಲ್ಲೆ ಯತ್ನವನ್ನು ಯಾರೂ ವೀರಾವೇಶ, ಪೌರುಷ, ದೊಡ್ಡ ಗಂಡಸ್ತನ ಅಂತ ಯಾರೂ ಕರೆದಿಲ್ಲ. ಇತಿಹಾಸ ಯಾವ ಪುಟದಲ್ಲೂ ಬರೆದಿಲ್ಲ. ಅದು ಅನ್ಯಾಯದ ಮೇಲೆ ಮಾಡಿದ್ದಾನಲ್ಲ, ಅನ್ಯಾಯದ ಮೇಲೆ ಕತ್ತಿ ಬೀಸಿರ್ತಾನಲ್ಲ, ಅನ್ಯಾಯದ ವಿರುದ್ಧ ಹೋರಾಡಿರ್ತಾನಲ್ಲ, ಅವನನ್ನು ವೀರ ಅಂತಾರೆ, ಶೂರ ಅಂತಾರೆ, ಧೀರ ಅಂತಾರೆ. ಅಂಥ ಒಂದು ಹೋರಾಟದಲ್ಲಿ ಅವನ ಸತ್ರು ಅವನನ್ನು ಏನಂತಾರೆ ಹೇಳಿ? ವೀರ ಸ್ವರ್ಗವನ್ನಪ್ಪದ, ಅವನು ವೀರ ಮರಣವನ್ನಪ್ಪದ ಅಂತಾರೆ. ಇವನ ಕಥೆ ನೋಡಿ, ಇಲ್ಲಿ ಪೊಲೀಸರ ಮೇಲೆ 2 ಬಾರಿ ಖಾಕಿ ಮೇಲೆ 2 ಬಾರಿ ಮಚ್ಚಿ ಬೀಸಿದ್ದ ಇವನು ಅಂತ. ಡೆಡ್ಲಿ ಸೋಮ ಆದಮೇಲೆ ಈ ಥರ ಖಾಕಿ ಮೇಲೆ 2 ಬಾರಿ ಮಚ್ಚಿ ಬೀಸಿ ಎಸ್ಕೇಪ್ ಆಗಿರೋನು ಇವನೊಬ್ಬನೇ. 2020ರಲ್ಲಿ ಪೊಲೀಸರ ಮುಂದೆನೇ ಜೀಪ್ ಧ್ವಂಸ ಮಾಡ್ತಾನೆ ಇವನು. ಜೊತೆಗೆ ಪೊಲೀಸರ ಮೇಲೆ ಗುಂಡು ಕೂಡ ಹಾರಿಸಿದ ನಟೋರಿಯಸ್ ಇದ್ದಾನೆ ಇವನು. ಪೊಲೀಸರ ಮೇಲೆ ಕೌಂಟರ್ ಅಟ್ಯಾಕ್ ಮಾಡೋದ್ರಲ್ಲಿ ಕುಖ್ಯಾತಿ ಇದೆ ಅವನಿಗೆ. ಅಂದರೆ ಯಾವುದೋ ರೋಡ್ಗಳಿಗೆ ಗಲಾಟೆ ಇರ್ತದೆ, ಪೊಲೀಸರು ಎಂಟ್ರಿ ಆಗ್ತಾರೆ, ಅರೆಸ್ಟ್ ಮಾಡಬೇಕು ಅಂತ ಹೋದಾಗ ತಪ್ಪಿಸ್ಕೊಳ್ಳೋದೋ ಹಿಡ್ಕೊಂಬರೋದೋ ಆಗುತ್ತೆ. ಆದರೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇವನು ಕುಖ್ಯಾತಿ ಇವನು. ಬೇಕರಿ ರಘು ಕ್ರೈಮ್ ಹಿಸ್ಟ್ರಿ ನೋಡಿದ್ರೆ, ಬೆಂಗಳೂರು ಭೂಗತ ಲೋಕದಲ್ಲಿ ರಘು ಮೇಲೆ 18 ಕೇಸು ದಾಖಲಾಗಿದೆ. 5 ಮರ್ಡರ್ ಕೇಸ್ ಇದೆ ಇವನ ಮೇಲೆ, 9 ಹಾಫ್ ಮರ್ಡರ್ ಕೇಸ್ ಇದೆ. 2 ಬಾರಿ 2 ಕೇಸ್ಗಳಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡತಕ್ಕಂಥ ಆರೋಪ ಇದೆ. ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡತಕ್ಕಂಥ 2 ಪ್ರಕರಣ ದಾಖಲಾಗುತ್ತೆ. 2006ರಲ್ಲಿ ಹನುಮಂತನಗರದ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದ ಇವನು ಅಂತ ಆರೋಪ. ಅಂಡರ್ವರ್ಲ್ಡ್ಗೆ ಇವನು ಎಂಟ್ರಿ ಹೇಗೆ ಅಂತ ನೋಡಿದ್ರೆ, ವಿಲ್ಸನ್ ಗಾರ್ಡನ್ ನಾಗನಿಗಿಂತ ಅಂಡರ್ವರ್ಲ್ಡ್ನಲ್ಲಿ ಇವನು ಸ್ವಲ್ಪ ಸೀನಿಯರ್ ಅಂತೆ. ಇವನು ಸ್ವಲ್ಪ ಮುಂಚೆ ಎಂಟ್ರಿ ಆಗಿಬಿಟ್ಟಿದ್ದ ಇವನು ಅಂತ, ಸ್ವಲ್ಪ ಸೀನಿಯರ್ ಇದ್ದಾನೆ ಇವನು. 2006ರಿಂದ 2020ರವರೆಗೂ ಸ್ಲಮ್ ಭರತನ ಫೇವ್ರೇಟ್ ಶಿಷ್ಯ ಇವನು. ಸ್ಲಮ್ ಭರತನಿಗೆ ಈ ಶಿಷ್ಯ ಯಾರು ಅಂದರೆ ಬೇಕರಿ ರಘು. 2020ರಲ್ಲಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಹತ್ಯೆಯಾಗಿದ್ದ ಸ್ಲಮ್ ಭರತನ ಎನ್ಕೌಂಟರ್ ನಂತರ ಜೈಲು ಸೇರಿಕೊಂಡಿದ್ದ ಬೇಕರಿ ರಘು. ಸ್ಲಮ್ ಭರತ ಎನ್ಕೌಂಟರ್ ಆಗ್ತಾ ಇದ್ದಂತೆ ತನ್ನ ವರಸೆನೇ ಚೇಂಜ್ ಮಾಡಿಬಿಟ್ಟ. ತನ್ನ ಪಟಾಲಂ ಸಮೇತ ಸೈಕಲ್ ರವಿ ಟೀಮ್ ಸೇರಿದ್ದ ಬೇಕರಿ ರಘು ಬೆಂಗಳೂರನ್ನು ಪಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಈ ಕಡೆ ಏರಿಯಾ ನನಗೆ, ಆ ಕಡೆ ಏರಿಯಾ ನಿನಗೆ ಅಂತ. ಯಾರ್ಯಾರು? ರಘು ಮತ್ತು ಸೈಕಲ್ ರವಿ. ಬೆಂಗಳೂರು ಅಂಡರ್ವರ್ಲ್ಡ್ ಉತ್ತರದಲ್ಲಿ ರಘು ಟೀಮ್ ಆಪರೇಟ್ ಮಾಡುತ್ತೆ. ಅಂದರೆ ಈಗ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಪಾಲಿಕೆಗಳೆಲ್ಲ ವಿಭಜನೆ ಆಗಬೇಕು. ಆ ಕಡೆಗೆ ಒಂದು ಪಾಲಿಕೆ, ಈ ಕಡೆಗೆ ಒಂದು ಪಾಲಿಕೆ, ಆ ಕಡೆಗೆ ಒಂದು ಯೂನಿವರ್ಸಿಟಿ, ಈ ಕಡೆಗೆ ಒಂದು ಯೂನಿವರ್ಸಿಟಿ ಅಂತ ಇರಲ್ಲ, ಪಾಲಾಗುತ್ತಲ್ಲ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ. ಇವರಲ್ಲಿ ಅನ್ಅಫಿಷಿಯಲ್ ಆಗಿ ಭೂಗತ ಲೋಕದಲ್ಲಿ ಬೆಂಗಳೂರು ನಾರ್ತಲ್ಲ ನಂದು ಕಣೋ, ಸೌತ್ ನಿಂದು ಕಣೋ, ಈಸ್ಟ್ ಅವಂದು ಕಣೋ, ಈ ರೀತಿಯಲ್ಲಿ ಒಂದು ವಿಂಗಡಣೆ ಮಾಡ್ಕೊಂಡೆ, ವಿಭಜನೆ, ಪಾಲಿಕೆ ವಿಭಜನೆ ಮಾಡ್ದಂಗೆ ಇವರು ಅಂಡರ್ವರ್ಲ್ಡ್ನೇ ಒಂದು ವಿಭಜನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಉತ್ತರದಲ್ಲಿ ರಘು ತಂಡ ಆಪರೇಟ್ ಮಾಡೋದಂತೆ, ದಕ್ಷಿಣದಲ್ಲಿ ಸೈಕಲ್ ರವಿ ಟೀಮ್ ಆರ್ಭಟ ಮಾಡೋದು. ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಇವರಿಬ್ಬರು ಕೂಡ ಅತ್ಯಾಪ್ತರಿದ್ದಾರೆ. 2006ರಲ್ಲಿ ಬೇಕರಿ ರಘು, ವಿಲ್ಸನ್ ಗಾರ್ಡನ್ ನಾಗ ಜೈಲು ಸೇರಿಕೊಳ್ತಾರೆ. ಇಬ್ಬರು ಫಸ್ಟ್ ಟೈಮ್ ಪರಪ್ಪನ ಅಗ್ರಹಾರದ ಕಂಬಿಗಳನ್ನು, ಪರಪ್ಪನ ಅಗ್ರಹಾರದ ಕಲ್ಲುಗಳನ್ನು ಅಳತೆ ಮಾಡಿದ್ದು ಅವತ್ತೇ. ಮೊದಲು ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿಕೊಂಡಿದ್ದ ಬೇಕರಿ ರಘು. ನಾಗ ಎಂಟ್ರಿ ಆಗಿದ್ದು ವಾಹನ ಕಳವು ಮತ್ತು ರಾಬರಿ ಕೇಸಲ್ಲಿ.